भगत सिंह अमर है, सुखदेव अमर है, राजगुरु अमर है। भगत सिंह ऑटो चालकर संघಕ್ಕೆ, भगत सिंह ऑटो चालकर संघಕ್ಕೆ। भगत सिंह ರಾಜಗುರು ಸುಖದೇವ್ ಅವರ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹುತಾತ್ಮರಾದಂಥ ದಿನ ಇವತ್ತು. ಅವರನ್ನು ದೇಶಕ್ಕಾಗಿ ಸಮರ್ಪಣೆ ಮಾಡಿ ಅವರು ನೆನೆಯುವಂಥ ದಿನ. ಹಾಗಾಗಿ ಇವತ್ತು ನಾವೆಲ್ಲ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನು ಈ ದಿನದಂದು ನಾವು ಅವರ ಆಸೆಗಳನ್ನು ಯಾವ ರೀತಿ ದೇಶಕ್ಕಾಗಿ ಅವರ ಆಸೆಗಳನ್ನು ಏನಿತ್ತು ಅಂತೇಳಿ ಅರಿತುಕೊಂಡು ಅವರ ಆಸೆಗಳನ್ನು ನುಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಅದೇ ರೀತಿ ಇವತ್ತು ಸಿಂಧೂ ನಗರದ ಭಗತ್ ಸಿಂಗ್ ಆಟೋ ಚಾಲಕರ ಸಂಘ ನಿರಂತರವಾಗಿ ಪ್ರತಿ ವರ್ಷ ಭಗತ್ ಸಿಂಗ್ರವರ ಹುತಾತ್ಮರಾಚರಣೆ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಮತ್ತು ಸಿಂಧೂ ನಗರದಲ್ಲಿ ಎಲ್ಲ ನಮ್ಮ ಆಟೋ ಚಾಲಕರು ಮತ್ತು ನಮ್ಮೆಲ್ಲ ಸಂಗಾತಿಗಳು ಭಗತ್ ಸಿಂಗ್ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಇನ್ನೂ ನಮ್ಮ ಸಂಘಟನೆಯ ಹೆಚ್ಚೆಚ್ಚು ಕಾರ್ಯಪ್ರವೃತ್ತರಾಗಿ ಈ ಭಗತ್ ಸಿಂಗ್ ಆಟೋ ಚಾಲಕರ ಸಂಘಕ್ಕೆ ಸಿಂಧೂ ನಗರದಲ್ಲಿ ಒಂದು ಮಾದರಿ ಸಂಘಟನೆಯನ್ನಾಗಿ ನಾವು ರೂಪಿಸಬೇಕಾಗಿದೆ. ಹೀಗಾಗಿ ಸಿಂಧೂ ನಗರದಲ್ಲಿ ಹಲವಾರು ಆಟೋ ಸ್ಟ್ಯಾಂಡ್ಗಳಿವೆ. ಅವೆಲ್ಲರೂ ಕೂಡ ನಮ್ಮ ಸಂಗಾತಿಗಳೇ. ಇವತ್ತು ಸಾಂಕೇತಿಕವಾಗಿ ನಾವು ಬಸ್ ಸ್ಟ್ಯಾಂಡ್ ಆಟೋ ನಿಲ್ದಾಣದಲ್ಲಿ ನಮ್ಮ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಹಾಗಾಗಿ ಇವತ್ತು ಕಾರ್ಯಕ್ರಮ ಆಗಮಿಸಿದಂಥ ನಮ್ಮೆಲ್ಲ ಸಂಗಾತಿಗಳಿಗೂ ಲಾಲ್ ಸಲಾಂ ಹೇಳುತ್ತಾ ನನ್ನ ಒಂದು ಎರಡು ಪ್ರಾಸ್ತಾವಿಕವನ್ನು ಮುಗಿಸ್ತಾ ಇದ್ದೀನಿ. ಇಂಕ್ಲಾಬ್ ಜಿಂದಾಬಾದ್, भगत सिंह को लाल सलाम, भगत सिंह अमर है, भगत सिंह अमर है। ಕೆಲಸಕ್ಕೆ ಪುಷ್ಪಾರ್ಪಣೆ ಮಾಡಬೇಕಂತ ಹೇಳಿ ಮೂಲಕ ನಮ್ಮೆಲ್ಲ ಸಂಘಟನೆಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭಗತ್ ಸಿಂಗ್ ಭಾವನೆಲ್ಲ ಪುಷ್ಪಾರ್ಪಣೆ ಮಾಡಬೇಕು. ಸಾಂಕೇತಿಕವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ತುರ್ತಾಗಿ ಆಯೋಜನೆ ಮಾಡಿದ್ದೀವಿ. ಮೊದಲನೇದಾಗಿ ಎಲ್ಲರಿಗೆ ಕ್ರಾಂತಿಕಾರಿ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇಸ್ರೇಲ್ ಮತ್ತು ಇರಾಕ್ನಲ್ಲಿ ಯುದ್ಧ ನಡೀತಾ ಇದೆ, ಗೊತ್ತಿದೆ ಎಲ್ಲರಿಗೆ. ಅದಾದಮೇಲೆ ಭಾರತಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಆಗಿದೆ ಅಂದರೆ ಈಗಾಗಲೇ ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಿಲಿಂಡರ್ ಸಮಸ್ಯೆ ಆಗಿದೆ. ಇನ್ನು ಮೇಲೆ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಇಡೀ ಅಮೆರಿಕದಲ್ಲಿ 1600ಕ್ಕೂ ಹೆಚ್ಚು ಮಹಾನಗರಗಳಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಅಮೆರಿಕ ದಿವಾಳಿ ಆಗಿದೆ. ಅಮೆರಿಕದಲ್ಲಿ ಆರ್ಥಿಕ ಮುಗ್ಗಟ್ಟು ಶುರುವಾಗಿದೆ. ಈಗ ಅಲ್ಲಿನ ಜನತೆ ಬೀದಿ ಬಂದು ಹೋರಾಟ ಮಾಡಕ್ಕಿಲ್ಲ. ಅಲ್ಲಿನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅಂತ ಇದ್ದಾನೆ. ಆ ಟ್ರಂಪ್ ಇವತ್ತು ಜನ ವಿರೋಧಿ ನೀತಿಗಳನ್ನು ಅಮೆರಿಕದಲ್ಲಿ ಪಾಸ್ ಮಾಡೋದ್ರ ಮೂಲಕ ಸಣ್ಣ ಸಣ್ಣ ದೇಶಗಳನ್ನು ತನ್ನ ವಶಕ್ಕೆ ತಗೋಬೇಕಂತೇಳಿ ಇವತ್ತು ಪ್ರಪಂಚದ ಸಣ್ಣ ದೇಶದ ಮೇಲೆ ಇವತ್ತು ದಾಳಿನ ಶುರು ಮಾಡಿದ್ದಾನೆ. ಆ ದಾಳಿ ಮನುಕುಲವನ್ನು ದಿವಾಳಿ ಮಾಡುವಂಥ, ಈ ದೇಶವನ್ನು ಹಾಳು ಮಾಡುವಂಥ ಯುದ್ಧ ಈಗಾಗಲೇ ಪ್ರಾರಂಭ ಆಗಿದೆ ಬಂಧುಗಳೇ. ಇವತ್ತು ನಾವು ಈ ಯುದ್ಧವನ್ನು ಬಲವಾಗಿ ಖಂಡಿಸಬೇಕು. ಆ ದೇಶದ ಜನರ ಪರವಾಗಿ ನಿಲ್ಲಬೇಕು. ಯುದ್ಧದಲ್ಲಿ ಇವತ್ತು ಜನಸಾಮಾನ್ಯರು ಸಾಯ್ತಿದ್ದಾರೆ. ಆ ಕಾರಣಕ್ಕಾಗಿ ಭಾರತಕ್ಕೇನು ಸಂಬಂಧ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದೀವಿ. ಅಲ್ಲಿ ಯುದ್ಧ ಆಗ್ತಾ ಇದೆ, ಇಲ್ಲಿ ಯಾಕೆ ಮಾತಾಡ್ತಿದ್ವಿ ಅನ್ನೋ ಪ್ರಶ್ನೆ ಕಾಡ್ಬೋದು. ಇವತ್ತು ಸಿಲಿಂಡರ್ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ?
ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇಲ್ಲ. ಈ ವಿಚಾರದಲ್ಲಿ ಇವತ್ತು ಭಗತ್ ಸಿಂಗ್ನಿಗೂ ಅಲ್ಲಿ ನಡೆಯುವ ಯುದ್ಧಕ್ಕೂ ಸಂಬಂಧ ಇದೆ. ಭಗತ್ ಸಿಂಗ್ ದೇಶದ ಎಲ್ಲ ಶ್ರಮಜೀವಿಗಳು, ಪ್ರಪಂಚದ ಶ್ರಮಜೀವಿಗಳು ಒಂದಾಗಬೇಕಂತ ಹೇಳಿದ್ರು, ಹೋರಾಟ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ಇದಕ್ಕೆ ಸಂಬಂಧ ಇದೆ. ಭಗತ್ ಸಿಂಗ್ನ ವಿಚಾರಧಾರಿಗೂ ನಾವು ಮಾಡೋಂಥ ಹೋರಾಟಕ್ಕೂ ಸಂಬಂಧ ಇದೆ. ಕಾರ್ಮಿಕ ವರ್ಗ ಇವತ್ತು ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಕಾರ್ಮಿಕ ವಿರೋಧಿಗಳನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಕ್ ಹೋಗ್ತಾ ಇದೆ. ಇವತ್ತು ಸಮಾನ ದುಡಿಮೆಗೆ ಸಮಾನ ವೇತನ ಇಲ್ಲ, ಅಸಂಘಟಿತ ಕಾರ್ಮಿಕರಿಗೆ ಏನು ಬೆನಿಫಿಟ್ಸ್ ಇಲ್ಲ. ಅಂದ್ರೆ ದುಡಿಯೋರು ಒತ್ತಡಿಗೆ, ಶ್ರೀಮಂತರು ಒತ್ತಡಿಗೆ. ಆ ಕಾರಣಕ್ಕಾಗಿ ಇವತ್ತು ನಮಗೆ ಹೋರಾಟ ಮಾಡಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಆ ಕಾರಣಕ್ಕಾಗಿ ಕಾರ್ಮಿಕ ವರ್ಗ, ದುಡಿಯೋ ವರ್ಗ ಜಾಗೃತ ಆಗಿಲ್ಲ ಅಂದ್ರೆ ಭಗತ್ ಸಿಂಗ್ನಿಗೆ ವಂಚನೆ ಮಾಡಿದಂಗೆ, ಭಗತ್ ಸಿಂಗ್ನಿಗೆ ದ್ರೋಹ ಮಾಡಿದಂಗೆ. ಆ ಕಾರಣಕ್ಕಾಗಿ ಕಾರ್ಮಿಕ ಬಂಧುಗಳು ಭಗತ್ ಸಿಂಗ್ನ ವಿಚಾರಧಾರೆ ತಿಳ್ಕೊಳ್ಳೋದ್ರ ಮೂಲಕ ಭಗತ್ ಸಿಂಗ್ನ ಆಸೆ ಏನಿತ್ತು, ಭಗತ್ ಸಿಂಗ್ನ ಗುರಿ ಏನಿತ್ತು, ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಾವು ಮಾತಾಡ್ಕೊಂಡಿಲ್ಲ ಅಂದ್ರೆ ನಾವು ದ್ರೋಹ ಮಾಡಿದಂಗ. ಆ ಕಾರಣಕ್ಕೆ ಪ್ರಪಂಚದ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಶಿಕ್ಷಣ ಸಂಘಟನೆ ಅಂದ್ರೆ ಏನು, ಎಲ್ಲರೂ ಸೇರಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನ ಇರೋದು ಈ ಸಾಕು, ಬೇರೆ ಏನು ತಿಳಿಯಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಬಿಸಿಯಾಗಿದೆ ಇಲ್ಲ ಅಂತ ಹೇಳಲ್ಲ. ಇವತ್ತು ಒಂದು ಕಡೆ ಉಗಾದಿ ಆಗಿದೆ, ಇನ್ನೊಂದು ಕಡೆ ರಂಜಾನ್ ಆಗಿದೆ. ಎಷ್ಟು ಖುಷಿಯಾಗಿ ರಂಜಾನ್ ಉಗಾದಿ ಮಾಡಿದ್ವಿ ಅಂತ ನಾವು ಲೆಕ್ಕಾಚಾರ ಮಾಡಿದ್ರೆ ಬಹಳಷ್ಟು ಜನರಲ್ಲಿ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ವಿ. ಜನರ ಹತ್ರ ರೊಕ್ಕ ಇಲ್ಲ, ಒಂದು ಕಡೆ ಒಂದೇ ಬೆಳೆ. ರೈತರಲ್ಲಿ ರೊಕ್ಕ ಇತ್ತು ಅಂದ್ರೆ ಕಾರ್ಮಿಕರಲ್ಲಿ ರೊಕ್ಕ ಇರುತ್ತಾ? ರೈತರಲ್ಲಿ ರೊಕ್ಕ ಇಲ್ಲ. ಇವತ್ತು ಯಾವ ಹೆಸರಿನಲ್ಲಿ ಇವತ್ತು ನೀರು ಕಾರ್ಖಾನೆಗಳಿಗೆ ನೀರು ಕೊಡ್ತಾ ಇದ್ದಾರೆ. ಮೊದಲನೇ ಡ್ಯಾಮ್ ಇಟ್ಟರೆ ಜಯವಾಗಲಿ.